ಮಾಧ್ಯಮ ಶಾಲೆ ಇಲಕಲ್. ಇಲ್ಲಿ ಇಂದು ಮೌಲಾನಾ ಆಜಾದ್ರವರ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದಂತಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಗುರುಗಳೇ ಹಾಗೂ ಅತಿಥಿಯಾಗಿ ಆಗಮಿಸಿದಂತಹ ಬಾಗಲಕೋಟೆಯವರೇ, ಬಹುತೇಕವಾಗಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದು ನಮಗೆ ಕಂಡು ಬರ್ತಾ ಇಲ್ಲ. ಆದರೆ ಅದು ಇಲ್ಕಲ್ಲಿನ ಮೌಲಾನಾ ಆಜಾದ್ ಸ್ಕೂಲ್ನಲ್ಲಿ ಈ ಒಂದು ಜನ್ಮದಿನವನ್ನು, ಮೌಲಾನಾ ಆಜಾದ್ರವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ನಮಗೆ ಬಹಳ ಸಂತೋಷದ ವಿಷಯ ಅಂತಕ್ಕಂಥದ್ದು. ಈ ಒಂದು ಶಾಲೆಯಲ್ಲಿ, ಮಾದರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಜೊತೆಗೆ ಇಂತಹ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು 2 ತಿಂಗಳಿಗೊಮ್ಮೆ ಇಲ್ಲಿ ಆಚರಿಸ್ತಕ್ಕಂಥದ್ದು ನನಗೆ ತಿಳಿದಿರುವಂತಹ ವಿಷಯ. ಈ ಮೌಲಾನಾ ಆಜಾದ್ ಮಾದರಿ ಶಾಲೆ ಏನಿದೆ, ಇದು ಉತ್ತಮವಾದಂತಹ ಒಂದು ಶಾಲೆಯಾಗಿದ್ದು ಇಲ್ಲಿ ಉತ್ತಮವಾದಂತಹ ಶಿಕ್ಷಣವು ಕೂಡ ದೊರೀತಾ ಇದೆ ಅಂತಕ್ಕಂಥದ್ದು. ಈ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಈ ಮೌಲಾನಾ ಅಬುಲ್ ಕಲಾಂ ಆಜಾದ್ರು ಅಂತಕ್ಕಂಥದ್ದು. ಇವರು ಮಕ್ಕಾ ಪಟ್ಟಣದಲ್ಲಿ ಜನಿಸಿದರೂ ಕೂಡ ಇವರ ಮೂಲ ಭಾರತವಾಗಿತ್ತು, ಕಲ್ಕತ್ತಾ ಆಗಿತ್ತು ಅಂತಕ್ಕಂಥದ್ದು. ಇವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನು ನೀಡಿದಂತಹ ಒಬ್ಬ ಸಾಮಾಜಿಕ, ರಾಜಕೀಯ ಮತ್ತು ಶಿಕ್ಷಣ ತಜ್ಞ ಅಂತ ಇವರಿಗೆ ಕರೆಯಲಾಗ್ತಾ ಇದೆ. ದೇಶದ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಗ್ತದೆ ಅಂತಕ್ಕಂಥದ್ದು. ಆಜಾದ್ರವರು ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ, ಬಾಲಕಿಯರ ಶಿಕ್ಷಣ ಹಾಗೂ ಸಂವಿಧಾನ ಬದ್ಧವಾಗಿರ್ತಕ್ಕಂತಹ 14 ವರ್ಷ ವಯೋಮಾನದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂತಹ ಪ್ರತಿಪಾದನೆ ಮಾಡಿದಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಅಬುಲ್ ಕಲಾಂ ಆಜಾದರು ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ತಿಳಿದುಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಉಚಿತವಾದಂತಹ ಕಡ್ಡಾಯ ಶಿಕ್ಷಣ, ವೃತ್ತಿಪರ ತರಬೇತಿ ಮತ್ತು ತಾಂತ್ರಿಕ ಶಿಕ್ಷಣ, ವೃತ್ತಿಪರ ತರಬೇತಿ, ತಾಂತ್ರಿಕ ಶಿಕ್ಷಣದ ಪ್ರಮುಖವಾದಂತಹ ಪ್ರಬಲ ಪ್ರತಿಪಾದಕರು ಮೌಲಾನಾ ಆಜಾದ್ರವರಾಗಿದ್ದರು ಅಂತಕ್ಕಂಥದ್ದು. ಇವರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದು, ಇದರ ಜೊತೆಗೆ ಭಾರತವನ್ನ ಸ್ವತಂತ್ರಗೊಳಿಸುವಲ್ಲಿ ಇವರ ಪಾತ್ರವು ಕೂಡ ಪ್ರಮುಖವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಇದರ ಜೊತೆಗೆ ಅವರ ಒಂದು ಅಧಿಕಾರಾವಧಿಯಲ್ಲಿ ರಾಷ್ಟ್ರದ ಕೆಲವು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳನ್ನ ಇವರು ಸ್ಥಾಪಿಸ್ತಾ ಇದ್ದಾರೆ. ಇವರ ವ್ಯಕ್ತಿತ್ವ ಸಮಾಜವಾದಿ, ಜಾತ್ಯತೀತ ಮತ್ತು ಆಳವಾಗಿ ಇವರಲ್ಲಿ ಬೇರೂರಿತ್ತು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಲ್ಲಿ ಇದ್ದುಕೊಂಡು 1989ರಲ್ಲಿ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನವನ್ನ ಸ್ಥಾಪಿಸಿದಂತಹ ಕೀರ್ತಿ ಮೌಲಾನಾ ಆಜಾದ್ರಿಗೆ ಸಲ್ಲುತ್ತದೆ ಅಂತಕ್ಕಂಥ ಮಾತು. ಇದರ ಜೊತೆಗೆ 1992ರಲ್ಲಿ ಭಾರತದ ಅತ್ಯುನ್ನತ ಗೌರವವಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನ ಇವರಿಗೆ ಮರಣೋತ್ತರವಾಗಿ ನೀಡಲಾಗಿತ್ತು ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲದೆ ಆ ಸಚಿವಾಲಯದಲ್ಲಿ ಅವರ ಜನ್ಮದಿನವನ್ನ ಪ್ರತಿ ವರ್ಷ ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಇಲ್ಲಿ ಆಚರಿಸಲಾಗ್ತಾ ಇದೆ ಅಂತಕ್ಕಂಥದ್ದು. ಇವರು ಯಾವುದೇ ಜಾತಿ ಧರ್ಮದ ಬಗ್ಗೆ ಮೇಲು ಕೀಳು ಅಂತಕ್ಕಂಥದ್ದು ಇವರಲ್ಲಿ ಇರಲಿಲ್ಲ. ಬದಲಾಗಿ ಎಲ್ಲರೂ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆಯಬೇಕು ಅಂತಕ್ಕಂಥದ್ದು ಇವರ ಒಂದು ಸಮಯದವನ್ನ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ನೀವೆಲ್ಲರೂ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಅತಿಥಿಯನ್ನಾಗಿ
ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ನನ್ನ हमें क्या पाप करें सर, हमें जर दो।